ದೇವರಿದ್ದಾನೆ, ಆದರೆ ಎಲ್ಲೆಲ್ಲೂ ದೇವರಿದ್ದಾನೆ. ದೇವರು ಒಂದೇ ಕಡೆ ಇಲ್ಲ. ದೇವರು ಸರ್ವವ್ಯಾಪಿ, ಸರ್ವವ್ಯಾಪಿ. ಅದಕ್ಕೋಸ್ಕರನೇ ಬಸವಾದಿ ಶರಣರು ನಿನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿರೋದು. ದೇವರು ಇಲ್ಲೇ ಇದ್ದಾನೆ. ದೇವರಿಗೆ ವಂಚನೆ ಮಾಡಿ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರು ಜನರು ತಪ್ಪು ತಿಳ್ಕೊಂಡಿದ್ರೆ, ನಾವು ಏನ್ ಮಾಡಿದ್ರು ಕೂಡ ಹೋಗಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಬಿಟ್ರೆ ಅಥವಾ ತೀರ್ಥಯಾತ್ರೆ ಮಾಡ್ಬಿಟ್ರೆ ನಮ್ಗೆಲ್ಲ ಪರಿಹಾರ ಆಗ್ಬಿಡ್ತದೆ ಅಂತ ತಿಳ್ಕೊಂಡಿದ್ರೆ ಅದರಂತ ಮೂರ್ಖತನ ಬೇರೆ ಯಾವುದೂ ಇಲ್ಲ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ದೇವರು ನೋಡ್ತಾ ಇರ್ತಾನಲ್ಲ ಇಲ್ಲಿ. ನಾವು ಆತ್ಮವಂಚನೆ ಮಾಡ್ತಾ ಇದ್ದೀವೋ ಅಥವಾ ಆತ್ಮಸಾಕ್ಷಿಯ ರೀತಿಯಲ್ಲಿ ನಡ್ಕತ್ತಾ ಇದ್ದೀವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥದ್ದೇ ದೇವರಿಗೆ ಸಲ್ಲಿಸ್ತಕ್ಕಂಥ ನಿಜವಾದಂತ ಭಕ್ತಿ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ. ಮನುಷ್ಯ ಇನ್ನೊಬ್ಬರು ಮನುಷ್ಯನನ್ನು ಪ್ರೀತಿಸೋದಿದೆಯಲ್ಲ, ಅದಕ್ಕೆ ಬಸವಾದಿ ಶರಣರು ಹೇಳಿದ್ರು, ಎಲ್ಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ. ಎಲ್ಲವೋ ಎಂದರೆ ನರಕ, ಅಯ್ಯ ಅಯ್ಯ ಅಂತಂದ್ರೆ ಅದೇ ಸ್ವರ್ಗ. ಅದರಿಂದ ಸ್ವರ್ಗ ನರಕ ಎಲ್ಲೂ ಇಲ್ಲ. ಸ್ವರ್ಗ ನರಕ ಎಲ್ಲೂ ಇಲ್ಲ. ನಿಮ್ಮ ನಡವಳಿಕೆಯಲ್ಲಿದೆ. ಸ್ವರ್ಗ ಮತ್ತು ನರಕ ನಿಮ್ಮ ನಡವಳಿಕೆಯಲ್ಲಿದೆ. ಅದಕ್ಕೋಸ್ಕರ ಇನ್ನೊಬ್ಬರನ್ನ ಗೌರವದಿಂದ ಕಾಣ್ತಕ್ಕಂಥ, ಪ್ರೀತಿಯಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಎಲ್ಲವೋ ಅಂತ ಹೇಳ್ಬೇಡಪ್ಪ, ಅಯ್ಯ ಅಂತ ಕರಿ. ಎಲ್ಲವೋ ಅಂತ ಹೇಳ್ಬೇಡ, ಅದು ನೀ ನರಕ ಕೊಟ್ಟೋಗ್ಬಿಡ್ತು, ನರಕ ಅಂತ ಹೇಳ್ತೀವಲ್ಲ, ಆ ನರಕ ಆಗ್ಬಿಡ್ತದೆ, ಬೇಡ ಅಂತ ಹೇಳಿದ್ರು. ನರಕ ಸ್ವರ್ಗ ಏನು ಇಲ್ಲ, ಎಲ್ಲ ನರಕ ಸ್ವರ್ಗ ಇಲ್ಲೇ ಇರ್ತಕ್ಕಂಥ ಎಂತ ಮಹತ್ತರವಾದಂತ ಮೌಲ್ಯಗಳನ್ನ ಸಮಾಜಕ್ಕೆ ಕೊಟ್ಟೋಗಿದ್ದಾರೆ. ಅದು ಧರ್ಮದ ಬಗ್ಗೆನೂ ಕೂಡ ಬಹಳ ದೊಡ್ಡ ವ್ಯಾಖ್ಯಾನ ಮಾಡ್ತಾರೆ. ದಯೇ ಧರ್ಮದ ಮೂಲವಯ್ಯ, ದಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ದಾರೆ. ಆಮೇಲೆ ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯಕ್ಕೆ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಯಾಕಂತಂದ್ರೆ ಧರ್ಮ, ಭಾಷೆ, ಸಂಸ್ಕೃತಿ ಎಲ್ಲವೂ ಕೂಡ ಜನರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಭಾಷೆನಲ್ಲಿ ಆಗಬಾರದು. ಜನರು ಆಡ್ತಕ್ಕಂಥ ಆಡು ಭಾಷೆನಲ್ಲಿ ಧರ್ಮ ಪ್ರಚಾರ ಆಗಬೇಕು, ಧರ್ಮ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ವಚನ ಸಾಹಿತ್ಯದ ಮೂಲಕ ಇಡೀ ಸಮಾಜಕ್ಕೆ ಅವರು ಗೊತ್ತಾಗ್ತಕ್ಕಂಥ ಭಾಷೆನಲ್ಲಿ ಧರ್ಮವನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಬಸವಾದಿ ಶರಣರು ಮಾಡಿದ್ರು. ಇದನ್ನ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ತೀವಿ. ಯಾಕಂತಂದ್ರೆ ಅಂದು 12ನೇ ಶತಮಾನದಲ್ಲಿ ಜನರಿಗೆ ಶಿಕ್ಷಣ ಇರಲಿಲ್ಲ. ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾಗಿದ್ರು. ಅವರಿಗೆ ಶಿಕ್ಷಣ ಗೊತ್ತಿರಲಿಲ್ಲ. ಸಂಸ್ಕೃತ ಅಂತೂ ಗೊತ್ತೇ ಇರಲಿಲ್ಲ. ಸಂಸ್ಕೃತ ಅಂತೂ ಗೊತ್ತೇ ಇಲ್ಲ. ನನಗೆ ಗೊತ್ತಿಲ್ಲ ಸಂಸ್ಕೃತ. ಯಾರು ಸಂಸ್ಕೃತ ಓದಿದ್ರು ಸ್ವಾಮೀಜಿಗಳು ಗೊತ್ತಿರಬೇಕು ಅನ್ನೋ ಕಾಣಿಸುತ್ತೆ. ಸಂಸ್ಕೃತ ಓದಿದ್ದಾರೆ, ಅವ್ರಿಗೋಸ್ಕರ ಗೊತ್ತಿರಬೇಕು. ನಾವೇನು ಸಂಸ್ಕೃತ ಓದಿಲ್ಲ. ನಮಗೆ ನಂಜೇಗೌಡ ಅಂತ ಒಬ್ರು ಮೇಷ್ಟ್ರಿದ್ರು, ಇವ್ರ ಮಕ್ಕಳು ಕುಣಿತ ಕಲಿಸ್ತಾ ಇದ್ರು. ಅವರು ನಮಗೆ ಈ ಎಂತದು ಸಂಸ್ಕೃತ ಪಾಠ ಹೇಳ್ಕೊಡೋರು. ಅವ್ರ ಆಮೇಲೆ ಸ್ವಲ್ಪ ದಿನ, ಒಂದು ವಾರ 15 ದಿನಕ್ಕೆ ನಮಗೆ ನಿಲ್ಲಿಸ್ಬಿಟ್ರು ವಿದ್ಯೆ ಕಲಿಸೋದನ್ನ. ಅಮರಕೋಶ ಅಂತ ಹೇಳ್ಕೊಡ್ತಾ ಇದ್ರು. ಯಶ್ಯ ಜ್ಞಾನ ದಯಾ ಸಿಂಧು ಅಂತ ಹೇಳ್ಕೊಡೋರು. ನಾನು ಅದು ಬೈಪಾಠ ಮಾಡ್ತಾ ಇದ್ನ ಹೊರತು ನನ್ಗೆ ಅದರ ಅರ್ಥ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಂಗೆ ಜನರಿಗೆ ಧರ್ಮ ಬೋಧನೆ ಮಾಡೋದು ಆ ಅವರ ಭಾಷೆನಲ್ಲಿ ಜನರಿಗೆ